ನಮಸ್ಕಾರ ವೀಕ್ಷಕರೇ, ನೋವಾ IVF ಫರ್ಟಿಲಿಟಿ ಮತ್ತು ಟ್ರಸ್ಟ್ ಮೇಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕುಂಬ್ಳಗೂಡು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಡಾಕ್ಟರ್ ಐಶ್ವರ್ಯರವರ ನೇತೃತ್ವದಲ್ಲಿ ಉಚಿತ ಬಂಜೆತನ ಸಮಾಲೋಚನಾ ಶಿಬಿರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಐಶ್ವರ್ಯ BR, ಪ್ರಸೂತಿ ಮತ್ತು ಸ್ತ್ರೀ ಯೋಗ ತಜ್ಞೆ, ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಟ್ರಸ್ಟ್ ಮೇಡ್ ಹಾಸ್ಪಿಟಲ್ ಅಲ್ಲಿ ಕುಂಬ್ಳಗೂಡು. ಇವತ್ತಿನ ದಿನ ನಾವು ನೋವಾ ಇನ್ಫರ್ಟಿಲಿಟಿ ಸೆಂಟರ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಫ್ರೀ ಕ್ಯಾಂಪ್, ಇನ್ಫರ್ಟಿಲಿಟಿ ಕ್ಯಾಂಪ್ ಮಾಡ್ತಿದೀವಿ. ಇದಕ್ಕೆ ಉದ್ದೇಶ ಏನು ಅಂತ ಅಂದ್ರೆ, ಈಗ ಇನ್ಫರ್ಟಿಲಿಟಿ ಕೇಸಸ್ ದಿನದಿಂದ ದಿನ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇನ್ಫರ್ಟಿಲಿಟಿ ಅನ್ನೋದು ಇವಾಗ ಅಫೋರ್ಡಬಿಲಿಟಿನೂ ತುಂಬಾ ಕಡಿಮೆ ಇದೆ. ಇವಾಗ ಎಲ್ಲಾರ್ಗು ಇನ್ಫರ್ಟಿಲಿಟಿ ಅಂದಿದ ತಕ್ಷಣ, IVF ಅಂದಿದ ತಕ್ಷಣ ತುಂಬಾ ಹೆದರ್ಕೊಳ್ತಾರೆ, ಮತ್ತೆ ತುಂಬಾ ಜನ ಟ್ರೀಟ್ಮೆಂಟ್ ಹೋಗಕ್ಕೆ ಹಿಂಜರಿತಿರ್ತಾರೆ. ಸೊ ಈ ಕ್ಯಾಂಪ್ ಮೂಲಕ, ಫ್ರೀ ಕ್ಯಾಂಪ್ ಮೂಲಕ ಏನಾಗತ್ತೆ, ಫ್ರೀ ಕನ್ಸಲ್ಟೇಷನ್ ಮತ್ತೆ ಫ್ರೀ ಸ್ಕ್ಯಾನ್ ಮತ್ತೆ ಫ್ರೀ ಆಗಿ ವೀರ್ಯ ಪರೀಕ್ಷೆ ಎಲ್ಲ ಮಾಡಿಸ್ಬಿಟ್ಟು ನಿಜವಾಗ್ಲೂ ಈ ಪೇಷಂಟ್ಗೆ, ಅವ್ರ ಕಪಲ್ಗೆ ಇನ್ಫರ್ಟಿಲಿಟಿದು ಟ್ರೀಟ್ಮೆಂಟ್ ಬೇಕಾ ಅಥವಾ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಇವ್ರಿಗೆ IVF ಮಾಡಿಸುವಂತ ಪರಿಸ್ಥಿತಿ ಇದೆಯಾ ಅಂತ ಕಂಡಿಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋದಕ್ಕೋಸ್ಕರ ಈ ಕ್ಯಾಂಪ್ ನ ಮಾಡಿರೋದು. ಸೊ ಈ ಕ್ಯಾಂಪ್ ಮೂಲಕ ಏನಾಗತ್ತೆ, ಆ ಕಪಲ್ಸ್ಗೆ ಗೊತ್ತಾಗತ್ತೆ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಹಿಂಜರಿತಿರೋ ಅಂತ ಕಪಲ್ಸ್ಗೆ ನಾವು ಮೋಟಿವೇಟ್ ಮಾಡ್ಬೋದು. ಇಲ್ಲ, ಡಿಲೇ ಆಗಿದೆ, ಮುಂದಕ್ಕೆ ನೀವು ಪ್ರೋಸೆಸ್ಗೆ ಹೋಗ್ಬೇಕಾಗತ್ತೆ, ಮುಂದೆ ಏನೇನ್ ಮಾಡಿಸ್ಕೊಂಡು ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಅವೇರ್ನೆಸ್ ಕೂಡ ಬರೋ ತರ ಹೆಲ್ಪ್ ಆಗ್ತಿದೆ. ಅದ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಕೂಡ ಆಗ್ತಿದೆ. ಫ್ರೀ ಕನ್ಸಲ್ಟೇಷನ್ಸ್ ಇಂದ ಅವ್ರಿಗೆ ಒಂದು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಹಾಸ್ಪಿಟಲ್ ಕಡೆಯಿಂದಾನು ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಟೈ ಅಪ್ ಮಾಡ್ಕೊಂಡು ನಾವು, ಏನಾಗಿದೆ ಇವಾಗ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಜಾಸ್ತಿ ಆಗಿದೆ, ಇವಾಗ ಕಾಮನ್ ಆಗಿದೆ. ಮುಂಚೆ ಎಲ್ಲ ಏನಂತಂದ್ರೆ ತುಂಬಾ ಏಜ್ ಆಗಿರೋರಲ್ಲಿ ಇನ್ಫರ್ಟಿಲಿಟಿ ನೋಡ್ತಿದ್ವಿ. ಬಟ್ ಇವಾಗ ಏನಾಗಿದೆ, ತುಂಬಾ ಯಂಗ್ಸ್ಟರ್ಸ್ ಅಂದ್ರೆ 30 ವರ್ಷಕ್ಕಿಂತ ಕಡಿಮೆ ಇರೋ ಹೆಣ್ಮಕ್ಳಲ್ಲಿ, ಗಂಡ್ ಮಕ್ಳಲ್ಲೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದ್ರೆ ವೀರ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ಬೇರೆ ಸಮಸ್ಯೆ, ಪೀರಿಯಡ್ ಸಮಸ್ಯೆ ಆಗಿರ್ಬೋದು, ಇದೆಲ್ಲ ಶುರುವಾಗಿ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇವಾಗಿನ ಲೈಫ್ ಸ್ಟೈಲ್, ಊಟದ ಪದ್ಧತಿ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಲ್ದೇ ಇರೋದ್ರಿಂದ, ಮತ್ತೆ ಇವಾಗಿನ ಕರೆಂಟ್ ಲೈಫ್ ಸ್ಟೈಲ್ ಇಂದಾನೇ ಮೇನ್ ರೀಸನ್ ಇನ್ಫರ್ಟಿಲಿಟಿ ರೇಟ್ಸ್ ಜಾಸ್ತಿ ಆಗ್ತಿರೋದು. ಸೊ ಸ್ವಲ್ಪ ಮಟ್ಟಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಫುಡ್ ಹ್ಯಾಬಿಟ್ಸ್ ಚೇಂಜಸ್ ನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಇನ್ಫರ್ಟಿಲಿಟಿ ಇಶ್ಯೂಸ್ ನ ಕಡಿಮೆ ಮಾಡ್ಕೋಬಹುದು ನಾವು. ಸೊ ಇನ್ಫರ್ಟಿಲಿಟಿ ಕೇಸಸ್ ಆಕ್ಚುಲಿ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಈಗ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದಕ್ಕೆ ನಾನು ದಿನನಿತ್ಯವಾಗಿ OPD ಮಾಡ್ತೀನಿ, ದಿನನಿತ್ಯ ಅವೈಲೇಬಲ್ ಇರ್ತೀನಿ ಇಲ್ಲಿ. ಸೊ ಬೇಸಿಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದ್ರೆ ಮೊಟ್ಟೆ ಬಿಡುಗಡೆಗೆ ಆಗೋದಕ್ಕೆ ಟ್ರೀಟ್ಮೆಂಟ್, ಮತ್ತೆ IUI ತನಕನೂ ನಾನೇ ಮಾಡ್ಕೊಡ್ಬೋದು. ಯಾಕಂದ್ರೆ ನಾವು ಇಲ್ಲಿ ಇವಾಗ ನೋವಾ ಜೊತೆಗೆ ಟೈ ಅಪ್ ಮಾಡ್ಕೊಂಡು IUI ಫೆಸಿಲಿಟಿನೂ ಮಾಡ್ತಾ ಇದೀವಿ. ಈಗ IUI ಮಾಡೋದಕ್ಕೆ ಒಂದು ಸೆಂಟರ್ ರಿಜಿಸ್ಟರ್ ಆಗಿರ್ಬೇಕು ART ಮೂಲಕ. ಯಾರು ಬೇಕಂದ್ರೆ ಅವರು IUI ಮಾಡಕ್ ಆಗಲ್ಲ. ಮುಂಚೆ ಹೆಂಗಿತ್ತು ಅಂತಂದ್ರೆ ಸಣ್ಣ ಪುಟ್ಟ ಕ್ಲಿನಿಕ್ಸ್ ಅಲ್ಲೂ ಮಾಡ್ತಾ ಇದ್ರು, ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲೂ IUI ಮಾಡ್ತಿದ್ರು. ಬಟ್ ಇವಾಗ ART ರೂಲ್ಸ್ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ IUI ಮಾಡೋದಕ್ಕೆ ಒಂದು ಸೆಂಟರ್ ರಿಜಿಸ್ಟರ್ ಆಗಿರ್ಬೇಕು, ಲೈಸೆನ್ಸ್ ತಗೊಂಡಿರ್ಬೇಕು. ಸೊ ಈಗ ನಾವು ಪ್ರೋಟೋಕಾಲ್ ಪ್ರಕಾರ ನಮ್ಮ ಟ್ರಸ್ಟ್ ಮೇಡ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಲೈಸೆನ್ಸ್ ತಗೊಂಡು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಫಾಲೋ ಮಾಡ್ಕೊಂಡು IUI ಸೆಟಪ್ ಮಾಡ್ತಾ ಇದೀವಿ. ಸೊ ಏನಂದ್ರೆ ತುಂಬಾ ಹೈಜಿನಿಕ್ ಆಗಿ ಮತ್ತೆ ಸ್ಟೆರೈಲ್ ರೀತಿಯಲ್ಲಿ ಲೀಗಲ್ ಆಗಿ IUI ಮಾಡುವಂತ ಲೈಸೆನ್ಸ್ ತಗೊಂಡು ಇಲ್ಲಿ ನಾವೇ IUI ಮಾಡ್ತಿರ್ತೀವಿ. ನಾನು ಅವೈಲೇಬಲ್ ಇರ್ತೀನಿ IUI ಮಾಡೋದಕ್ಕೆ. ಜೊತೆಗೆ ವಾರಕ್ಕೆ ಒಂದ್ಸಲ ನೋವಾ ಇನ್ಫರ್ಟಿಲಿಟಿ ಸೆಂಟರ್ ಇಂದ ಒಬ್ರು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಕೂಡ ಇರ್ತಾರೆ, ಅವೈಲೇಬಲ್ ಇರ್ತಾರೆ. ಸೊ ಅವ್ರನ್ನು ಕನ್ಸಲ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಪೇಷಂಟ್ ಟ್ರೀಟ್ಮೆಂಟ್ ಪ್ಲಾನ್ ನ ನಾವು ಡಿಸೈಡ್ ಮಾಡ್ತೀವಿ. ಸೊ ದಟ್ ನಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗ್ಲಿ ಅಂತ ಹೇಳ್ತೀವಿ.